ಬೆಳೀತಾ ಇರಲಿ. ಈ ಒಂದು ಕಾರ್ಯಕ್ರಮ, ಈ ಒಂದು ಸೇವೆ ಸದಾ ಇರಲಿ. ಎಲ್ಲ ಪುಟಾಣಿಗಳಿಗೆ, ವಿಶೇಷವಾಗಿ ಸರ್ಕಾರಿ ಶಾಲಾ ಬಾಲಕ ಬಾಲಕಿಯರಿಗೆ ಪ್ರಗತಿ ಚಾರಿಟೇಬಲ್ ಟ್ರಸ್ಟಿನ ಸೇವೆ ಇರಲಿ. ಈ ಪ್ರಪಂಚದಲ್ಲಿ ಬಹು ಕೋಟಿ ಇರುವಂತಹ ಸಾಹುಕಾರರ ಸಂಖ್ಯೆ ಜಾಸ್ತಿ ಇದೆ. ಆದರೆ ದಾನ ಮಾಡಲು ಎಲ್ಲರಿಗೂ ದೇವರು ಕೊಡೋದಿಲ್ಲ. ಬಡತನದಲ್ಲಿ ನಾಳೆಯಿಂದ ಇದು ನವೀಕರಣ ಆಗ್ತಾ ಇದೆ. ಸುಮಾರು 1 ಕೋಟಿಯಲ್ಲಿ ಇದು ನಾಳೆಯಿಂದ ನವೀಕರಣ ಆಗ್ತಾ ಇದೆ. ಬಹುಶಃ ಮುಳಬಾಗಿಲ ತಾಲೂಕಲ್ಲಿ ಕೂಡ ಒಂದು AC ಸಭಾಂಗಣ ಸಭಾಂಗಣ ಅದು ಮೋಸ್ಟ್ಲಿ ನಾಳೆಯಿಂದ ನಿಮಗೆ ತಯಾರಾಗುತ್ತೆ. ಇವತ್ತು ನಾನು ಏನಕ್ಕೆ ಎಲ್ಲರೂ ಬೇಗ ಬೇಗ ಮಾತಾಡಿದ್ರೆ, ನಾಳೆ ನಮಗೆ ಐತಿಹಾಸಿಕ ಸ್ವತಂತ್ರ ದಿನಾಚರಣೆಯಿಂದ ನಾವೆಲ್ಲ ತಯಾರಾಗಬೇಕು ನಾಳೆ. ಸೊ ಅದರಿಂದ ಎಲ್ಲ ಶಾಲೆಗಳಲ್ಲಿ ಕೂಡ ಈ ಧ್ವಜಾರೋಹಣ ಮಾಡೋ ಮುಖಾಂತರವಾಗಿ ನಾಳೆ ಹಬ್ಬವನ್ನು ಆಚರಣೆ ಬೇಕಾದಂಥ ಮಕ್ಕಳನ್ನ ಬೇಗ ಬಿಡೋಣ. ನಾಳೆ ಎಲ್ಲ ಸಮೂಹದಲ್ಲಿ ಬರಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಬೇಗ ಮಾತಾಡಿ ಅಂತ ಹೇಳಿದೆ. ವಿಶೇಷವಾಗಿ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಜನ ಈ ಅಣಬೆ ಹುಟ್ಟುತ್ತಲ್ಲ, ಬಸ್ಸು ಅಣಬೆ ಥರ ಈ ಸಮಾಜ ಸೇವಕರು, ಈ ಟ್ರಸ್ಟ್ಗಳು ಹುಟ್ಕೊಂತವೆ. ಯಾವಾಗ ಅಂತಂದ್ರೆ 5 ವರ್ಷಕ್ಕೊಮ್ಮೆ ಹುಟ್ಟೋದಷ್ಟೇ ಮಾತ್ರ ಕಾಣಿಸ್ತವೆ, ಹುಡುಗರು ಕಾಣಿಸಲ್ಲ. ಮತ್ತೆ 5 ವರ್ಷ ಆದ್ಮೇಲೆ ಬರ್ತವೆ. ಈ ಗೋಡೆದಲ್ಲಿ ಬರ ನಾನು ಸಮಾಜ ಸೇವಕ ಅಂತ. ಈ ಯಾವಾಗ ಅಂತಂದರೆ ಈ ಜಾತ್ರೆಗೆ ಹೋಗೋದು, ಆರ್ಕೆಸ್ಟ್ರಾ ಹಾಕ್ಸೋದು. ಸೊ ಇನ್ನೊಂದು ಈ ಗಣೇಶ ಬಂದಷ್ಟೇ ಗಣೇಶ ಮೂರ್ತಿ ಕೊಡೋದು. ಯಾವಾಗ ಅಂತಂದರೆ 5 ವರ್ಷ ಒಮ್ಮೆ ಎಲೆಕ್ಷನ್ ಬಂದಾಗ ಮಾತ್ರ ಇದು ಹೊಸ ಸ್ಕೂಲ್ಗೆ ಸೇರಿಸ್ಕೊಡೋದು, ಪೀಠೋಪ ಕೊಡೋದು. ನಾನೊಂದು ದಿವಸ ಎಮೋಷ್ನಲ್ ಮಕ್ಕಳೇ, ಒಂದು ಸ್ಕೂಲಿನ ಒಂದು ಟ್ರಸ್ಟ್ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕು. ಬೈರ್ಪುರದಲ್ಲಿ ಒಬ್ಬ ಮುದುಕಿಗೆ ಮನೆ ಇಲ್ಲ. ನಾನು ಶಾಸಕನಾದ ಮೇಲೆ ನಾನು ಎಮೋಷ್ನಲಿ ಒಂದು ಸ್ಪೀಚ್ ಮಾತಾಡಿದೆ. ಗುಡಿಸಲು ಮುಕ್ತ ಮುಳಬಾಗಲು ಮಾಡಬೇಕು, ಭಗವಂತ ಧೈರ್ಯ ಕೊಟ್ಟರೆ, ಸಹಕಾರ ಕೊಟ್ಟರೆ ಇಡೀ ಮುಳಬಾಗಲು ತಾಲೂಕಲ್ಲಿ ಯಾವ ಗುಡಿಸಲು ಕಾಣಬಾರ್ದು. ಇವತ್ತು ಸರ್ಕಾರಿ ಶಾಲೆನ ಉಳಿಸ್ಬೇಕು, ಇದಕ್ಕೆ ಹೋರಾಟ ಮಾಡ್ತೀನಿ ಅನ್ನೋದನ್ನು ಒಂದು ಮಾತಾಡಿದೆ. ಆ ಮಾತನ್ನು ಕೇಳಿ ಒಂದು 3 ತಿಂಗಳಾದ್ಮೇಲೆ ನನಗೊಂದು ಕರೆ ಬಂತು. ಒಂದು ಮನೆ ಇನಾಗ್ರೇಷನ್ ಮಾಡಿ ಬಣ್ಣ ಕರೆದ್ರು. ಯಾರು ನೀವು ಅಂತ ಕೇಳಿದೆ. ನಾನು ಪ್ರಗತಿ ಟ್ರಸ್ಟಲ್ಲಿ ಇದ್ದೀನಿ, ಅಧ್ಯಕ್ಷನಾಗಿ ಬನ್ನಿ ಅಂತ ಕರೆದ್ರು. ಬಹುಶಃ ಯಾವ ಮನೆ ಅಂತಂದರೆ, ಯಾವ ಮುದುಕ ಮನೆ ಇಲ್ಲ ಅಂತ ಬಂದು ಗೋಳಾಡಿದ್ರು, ಅದನ್ನು ಅರಿವು ಮಾಡಿ ಇವರು ಮನೆ ಕೊಟ್ಟು ಆ ಮನೆ ಇನಾಗ್ರೇಷನ್ಗೆ ನಾನು ಕರ್ಕೊಂಡೋದ್ರು. ಬಹುಶಃ ನಾನು ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ವ್ಯಕ್ತಿ ನನಗೆ ಕಷ್ಟ ಇದೆ ಹೇಳ್ಕೊಟ್ಟು ತಿರುಗಾಡ್ತಾನೆ, ನಿನ್ನ ಕಷ್ಟ ಇದೆಯಾ ಅಂತ ಕೇಳಿ ಕೊಡೋದು ಅದು ದಾನ ಅಲ್ಲ. ಒಂದು ಕೇಳದೆ ಕೊಡೋದು ನಾವು ದಾನ ಅಂತ ಕರಿತೇವೆ. ಬಹುಶಃ ಈ ಒಂದು ಟ್ರಸ್ಟು ಮುಳಬಾಗಿಲು ತಾಲೂಕಲ್ಲಿ ಹೆಸರಾಂತ ಅಂತಕ್ಕಂಥ ಟ್ರಸ್ಟ್. ನಾನು ಸುಮ್ಮನೆ ಯಾರನ್ನೂ ಹೊಗಳುದಿಲ್ಲ. ಹೆಸರಾಂತ ಏನು ಅಪೇಕ್ಷಣೆ ಇಲ್ಲ. ಇದ್ರ ಅವ್ರಿಗೆ ಈ ಒಂದು ಸಂಘದ ಅಧ್ಯಕ್ಷನಿಗೆ ಯಾವುದೇ ಒಂದು ಅಪೇಕ್ಷಣೆ ಇಲ್ಲ. ಜಿಲ್ಲಾ ಪಂಚಾಯತ್ ಆಗಬೇಕು, ಇಲ್ಲ MLA ಆಗಬೇಕು, ಆ ಥರ ಆಸೆ ಇಲ್ಲ. ಒಟ್ಟು ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಖಂಡಿತವಾಗಿ ಅದು ವಿಶೇಷವಾಗಿ ಮಕ್ಕಳಿಗೆ, ಇನ್ನು ಸ್ಕೂಲ್ಸ್ಗೆ ವಿಶೇಷವಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸ್ಕೂಲ್ ವಿಚಾರಕ್ಕೆ ಬಂದಾಗ ನಾನು ಯಾವತ್ತೂ ಮುಂದೆ ಇರ್ತೀನಿ. ಅದು ಉರ್ದು ಸ್ಕೂಲಾ, ಇಲ್ಲ ಕನ್ನಡ ಸ್ಕೂಲಾ, ತೆಲುಗು ಸ್ಕೂಲಾ, ತಮಿಳು ಸ್ಕೂಲ್ ಅಲ್ಲ, ಸ್ಕೂಲೇ. ಇವತ್ತು ಸ್ಕೂಲ್ ಮಕ್ಕಳ ವಿಚಾರಕ್ಕೆ ಬಂದಾಗ, ನನ್ನ ಶಿಕ್ಷಕರ ವಿಚಾರಕ್ಕೆ ಬಂದಾಗ ದಯವಿಟ್ಟು ನಾನು ಯಾವತ್ತೂ ಹೇಳ್ತೀನಿ, ನಾನು ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀನಿ. ಯಾಕೆಂದರೆ ನೀವು ಒಬ್ಬ ಶಾಸನ ಇವತ್ತು ಸರಿಯಾದ ಶಿಕ್ಷಣ ಸಿಕ್ಕಿದ್ರೆ ಬಹುಶಃ ನಾನು ದೊಡ್ಡ ಅಧಿಕಾರಿ ಆಗ್ತಾ ಇದೆ. ನನಗೆ ಆಗಲಿಲ್ಲ, ಸಿಕ್ಕಿಲ್ಲ ನನಗೆ. ನಾನು ತುಂಬ ಬಡಕೊಂಡು ಬಂದಳು. ಬಟ್ ಬೇರೆ ಮಕ್ಕಳಿಗೆ ಅದು ಆಗೋದು ಬೇಡ ಅನ್ನೋ ಕಾಣಿಸ್ಕೊಂಡು ತುಂಬ ಒಂದು ವಿಶೇಷವಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶೈಕ್ಷಣಿಕ ಕ್ಷೇತ್ರವನ್ನು ನಾನು ಹೊತ್ತುಕೊಟ್ಟು ತರ್ತಾ ಇದ್ದೀನಿ. ನಾನು ಒಂದು ಮಾತನ್ನು ಹೇಳ್ತೀನಿ. ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು ಒಂದು 10 ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ. ದುಡ್ಡಿರ್ತಕ್ಕಂಥ ವ್ಯಕ್ತಿಗಳು 10 ಕೋಟಿ ಹಾಕಿ ದೇವಸ್ಥಾನ ಕಟ್ತಾರೆ. ಅದು ಪರಿಣಾಮ ಏನಾಗುತ್ತೆ? ಆ ದೇವಸ್ಥಾನ ಹೋಗೋದಾಗ 20 ಜನ ಭಿಕ್ಷೆ ಕೂರ್ತಾರೆ. ಏನಾಗ್ತದೆ? ದೇವಸ್ಥಾನ ಮುಂದೆ ಭಿಕ್ಷೆ ಕೂರ್ತಾರೆ. 10 ಕೋಟಿ 20 ಕೋಟಿ ಖರ್ಚು ಮಾಡಿದ್ರು ಕೂಡ ಅದು ನಾವು ಕೂರಿಸೋದು 20 ಜನ 30 ಜನ ಮಕ್ಕಳನ್ನ ಅಲ್ಲ, ಭಿಕ್ಷಕರನ್ನ. ಅದೇ 20-30 ಕೋಟಿ ಹಾಕಿ ಸ್ಕೂಲ್ ಕಡೆ ಏನಾಗುತ್ತೆ? ಮಕ್ಕಳು ಬೆಳೀತಾರೆ. ಸೊ ಇದನ್ನು ದಯವಿಟ್ಟು ಮುಳಬಾಗಿಲು ಕ್ಷೇತ್ರದ ಜನ ಅರ್ಥ ಮಾಡ್ಕೊಬೇಕು. ಮುಂಬರುವ ದಿನಗಳಲ್ಲಿ ನನ್ನ ಮಕ್ಕಳನ್ನ ಸ್ಕೂಲ್ನ ಬೆಳೆಸಿದ್ರೆ ಮುಂದೊಂದು ದಿವಸ ಫಲತ್ಕಾರತಕ್ಕಂಥ ಫಲವನ್ನು ಮುಳಬಾಗಿಲು ತಾಲೂಕಲ್ಲಿ ಪಡೆಯುತ್ತೆ. ಇದಕ್ಕೆ ನಾವು ಹೊತ್ತು ಕೊಡಬೇಕು. ಒಂದೊಂದು ಯಾವತ್ತೂ ಹೇಳ್ತಾ ಇದ್ದೀನಿ, ಸ್ಕೂಲ್ ವಿಚಾರಕ್ಕೆ
ಬಂದಾಗ ರಾಜಕಾರಣ ಮಾಡಬೇಡಿ, ಗುಂಪುಗಳು ಕಟ್ಟಬೇಡಿ. ಇದು ನಾಳೆ ದಿವಸ ಮಕ್ಕಳಿಗೆ ವಿಷಕಾರಿಯಾದ ಪರಿಣಾಮವನ್ನ ನಾವು ಬೀರಬೇಕಾಗುತ್ತೆ. ನಾವೆಲ್ಲ ಭಗವಂತ ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಶಿಕ್ಷಕರಾಗಿ, ಬಡಪಾಯಿ ಶಿಕ್ಷಕರಾಗಿ. ನಮ್ದು ಯಾವುದೇ ರೀತಿ ಲಂಚ ನಮ್ಮನ್ನು ಬರುವುದಿಲ್ಲ. ಎಲ್ಲ ಇಲಾಖೆಗಳಿಗಿಂತ ಬಡಪಾಯಿ ಇಲಾಖೆ ಅಂದರೆ ನಮ್ಮ ಶಿಕ್ಷಕರ ಇಲಾಖೆ. ಆದರೆ ದಯವಿಟ್ಟು ತೃಪ್ತಿ ಕರ್ತಕ್ಕಂಥ ಒಂದು ಇಲಾಖೆ. ದಯವಿಟ್ಟು ತಮ್ಮಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ರಾಜಕಾರಣ ಬೇಡ, ರಾಜಕಾರಣ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಷ್ಟವಾಗಿ ದಯವಿಟ್ಟು ಬೇಡ ಅಂತ ಹೇಳ್ತಾ, ನನ್ನ ಅವಧಿ ಇರೋ ತನಕ ಎಲ್ಲೂ ಕೂಡ ನಾನು ಎಲೆಕ್ಷನ್ ಅನ್ನೋ ಪದ ತರಲ್ಲ, ಯಾವುದೇ ಕಾರಣಕ್ಕೂ ತರಲ್ಲ. ತಂದಾದ್ಮೇಲೆ ಮಿತಿ ಮೇಲೆ ಹೋದ್ರೆ ಅದಕ್ಕೆ ಬೇರೆ ಆಗುತ್ತೆ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ನನ್ನ ವಿಶೇಷವಾಗಿ ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ಮಕ್ಕಳಿಗೂ ಇವತ್ತು ನನ್ನ ಪ್ರೌಢಾಗಿ ಹೇಳ್ಕೊತೀನಿ, ನನ್ನ ಮುಳಬಾಗಿಲು ತಾಲೂಕಿನ ಹೈಯೆಸ್ಟ್ ಅಂಕ ಪಡೆದಿರ್ತಕ್ಕಂಥ ಒಂದು ಮಗು ಏನಾದರೂ ಇದ್ದರೆ ನಮ್ಮ ಮುಳಬಾಗಿಲು ತಾಲೂಕಿನ ಒಂದು ಮುಸ್ಲಿಂ ಮಗು ಅಂತ ಹೇಳ್ಬೋದು. ಮತ್ತು ಸುಮಾರು 5 ಜನ ಮಕ್ಕಳಲ್ಲಿ 5 ಜನ ಮಕ್ಕಳು ಕೂಡ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಅನ್ನೋ ಭಾವನೆಯಿಂದ ಇವತ್ತು ಟಾಪ್ ಬಂದಿದ್ದಾರೆ. ಮುಂದಿನ ದಿವಸದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗಿ ನಮ್ಮಲ್ಲಿ ಆ ಮನೋಭಾವನೆ ಬರಬಹುದು. ನಮ್ಮ ಮನೋಭಾವನೆ ಬರಬಾರ್ದು, ನಾವೆಲ್ಲ ಒಂದೇ ಅಂತ ಹೇಳ್ತಾ, ಮುಂದಿನ ದಿವಸ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ, ಮುಳಬಾಗಿಲು ತಾಲೂಕಿನ ಸಾಕ್ಷಿಪೂರ್ವಕದ ಅಭಿವೃದ್ಧಿಗೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಈ ಅವಕಾಶ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ನನ್ನ ಸೋದರ ಸಮಾನ ಆಗಿರ್ತಕ್ಕಂಥ ನನ್ನ ತಮ್ಮನಾದ ಮುನೇಶಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಐಶ್ವರ್ಯ, ಅಂತಸ್ತು, ಆರೋಗ್ಯ ಕೊಟ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಇದು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮುಂದೊಂದು ದಿವಸ ದೊಡ್ಡ ಮಟ್ಟಿಗೆ ಕೊಟ್ಟು ಕೂಡ ಸಂತೋಷ ಪಡ್ತಾರೆ. ನಾನು ನಮ್ಮ ಸಂತೋಷ ಪಡ್ತೇನೆ ಅಂತ ಹೇಳ್ತಾ, ನಿನಗೂ ಕೂಡ ನಿನ್ನ ಕುಟುಂಬಕ್ಕೆ ದೇವರು ಆಗ ಐಶ್ವರ್ಯ ಕೊಡಲಿ, ಆರೋಗ್ಯ ಕೊಡಲಿ, ಮುಂದಿನ ಉತ್ತಮವಾದ ಬೆಳಗ್ಗೆ ಕೊಡಲಿ ಅಂತ ಹೇಳ್ತಾ, ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ, ದಯವಿಟ್ಟು ನನ್ನ ಮನಸ್ಸಿನ ಮಾತನ್ನು ಒಂದು ಮಾತನ್ನು ಶಿಕ್ಷಕರಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಸದೃಢವಾಗಿದ್ದರೆ ಮಾತ್ರ ಮುಳಬಾಗಿಲು ತಾಲೂಕಿನ ಸಮೃದ್ಧಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ವಿಷ ಬೀಜ ಬಿತ್ತಿದ್ರೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ವಿಷ ಬೀಜ ನಾವು ಬಿತ್ತಾಗೆ ಆಗ್ತದೆ. ದಯವಿಟ್ಟು ನಮ್ಮಲ್ಲಿ ರಾಜಕಾರಣ ಬೇಡ, ನಮ್ಮಲ್ಲಿ ಎಲೆಕ್ಷನ್ ಬೇಡ. ಮುಂದಿನ ದಿವಸ ನೀವೆಲ್ಲ ನಮ್ಮ ಅಣ್ಣ ತಮ್ಮಂತೆ ಬಾಡಿ ಅಂತ ಹೇಳ್ತಾ, ದಯವಿಟ್ಟು ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾತು ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಾಳೆ ನಾವೆಲ್ಲರೂ 9:30 ಸೇರೋಣ ಅಂತ ಹೇಳ್ತಾ